say the right. It is our duty. We want to convince the people of this country how this vote chori has happened. Any election, here also in Karnataka also, I know, I don't want to disclose it, how I safeguarded 15 lakh voters. If I tell, there will be a big issue. I don't want to tell. I communicate to my leaders how they were trying to do in the last moment. Morning 4 o'clock they have deleted, which is in the ordinary record. 4 o'clock morning, when the voter go to the voter list, then they tell that before the vote, they said that your vote is not here, it is in some other country. The mother and the father vote is in some other vote. Like this, lot of things are there. Filing, where they file the defamation, that is a delay process. That is why the campaigning is going on from us. We want to educate our people. That is why we are taking up this BLA case. All over we are trying to see that BLA will be held in every booth. It is the duty of the BLO to take the BLA which the Constitution has provided. That is why in the next elections we want to separate this problem and tell that if at all if BJP is in power, it is in power due to vote chori. That is why we are telling you leave the power, let us go to the polls. ಇದನ್ನ ಮುಚ್ಚಾಕೋದಿಕ್ಕೇನೆ ಚುನಾವಣಾ ಆಯೋಗ ಪರಿಷ್ಕರಣೆ ಅನ್ನುವಂತಹ ದಾರಿ ಹಿಡಿದಿದೆಯಾ? ಯಾಕೆ ಮಾಡಿದ್ರು? ನಾವು ಇದನ್ನು ತೆಗೆದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಇದನ್ನ ಮಾಹಿತಿಯನ್ನ ಇದನ್ನ ಆಂದೋಲನ ರೀತಿಯಲ್ಲಿ ಹೊರಟೋದಕ್ಕೆ ನಾವು ಇನ್ನೆಲ್ಲಿ ತಗಲಾಕೊಳ್ತದೋ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನಾವು ಲೋಕಲ್ ಬಾಡಿ ಎಲೆಕ್ಷನ್ ನ ವಿ ಹ್ಯಾವ್ ಡಿಸೈಡೆಡ್ not to use that voter list. We will have our own voter list which the state election commission will have it. Then we will come to know how many votes they have misused. That is what we want to educate the people of Karnataka. Sir, ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯ ಮತ 222 ಕಡೆ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು. ಆದ್ರೆ ಆ ಮಹಿಳೆನೇ ಅಂದ್ರೆ ನಿಮ್ಮ ಪಕ್ಷದಿಂದನೇ ಆ ಮಹಿಳೆ ಗೆದ್ದಿದ್ದು. ಆಮೇಲೆ ಕೆಲವು ಕಡೆ ಕಡಿಮೆ ಅಂತರದಿಂದ ಗೆದ್ದಿರ್ತಕ್ಕಂಥ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ಅದನ್ನ ವಾದ ಮಾಡ್ತಾರೆ ಅಂತ ಒಂದು ಆರೋಪ ಇದೆ. ನೋಡ್ರಿ, ಬ್ಯಾಲೆಟ್ ಅಲ್ಲಿ 49-0 ಆಯ್ತದೆ, 51-100 ಆಯ್ತದೆ ಬ್ಯಾಲೆಟ್ ಅಲ್ಲಿ. ಕಾಂಗ್ರೆಸ್ ಆದ್ರೂ ಬಿಜೆಪಿ ಅನ್ನೋದು ಎಲ್ಲಿ ವೋಟ್ ಹೆಚ್ಚು ಕಮ್ಮಿ ಆಗಿದೆಯೋ, ಎಲ್ಲಿ ಮಾಹಿತಿ ನಾವು ಪಡ್ಕೊಂಡಿದೀವಿ, ಅದನ್ನ ಮೀರಿ ಬೇಕಾದಷ್ಟು ನಾವೆಲ್ಲ ಗೆದ್ದಿದ್ದೀವಿ. ನಮ್ಮ ರಾಜ್ಯದಲ್ಲೇ ಈ ಚಲನವಲನ ಬೆಂಗಳೂರಲ್ಲಿ ನಡೆಸಿದ್ದೆ ಚೆಲುಮೆ ಮಾಡಿಕೊಂಡು ಬೇರೆ ಬೇರೆ ನಡ್ಕೊಂಡು ಮಾಡಿಸ್ಕೊಂಡು ಹಳ್ಳ ಮಾಡ್ಕೊಂಡು ಈಗ ಹಳ್ಳದಲ್ಲೂ ಮಾಡಿದ್ರು. ಲಾಸ್ಟ್ ಟೈಮ್ 600 ಚಿಲ್ಲರೆ ಓಟಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು. ಈಗ 11,000 ಓಟಲ್ಲಿ ಗೆದ್ದಿದ್ದಾರೆ. ಮೀರಿ ನಾವು ಗೆದ್ದಿದ್ದೀವಿ. ದಟ್ ಇಸ್ ಡಿಫರೆಂಟ್ ಕ್ವಶನ್. ಬಟ್ ಆ ಪ್ರಯತ್ನ ಅಂತೂ ಈಗ ಬಂದ್ಬಿಟ್ಟಿದೆಯಲ್ಲ ಈಚೆ. ಈಗ ಹರಿಯಾಣಲ್ಲಿ ಈ ಹೆಣ್ಮಕ್ಳು ನಾನು ಓಟ್ ಹಾಕಿಲ್ಲ, ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಎಸ್ ಕಮ್ ಔಟ್ ವಿತ್ ಎ ಫೋಟೋಗ್ರಾಫ್, ಎವ್ರಿ ಬೂತ್, ಎವ್ರಿ ಡೇಟ್, ಎವ್ರಿ ನೇಮ್, ಒಂದೇ ಪಕ್ಕ ಒಂದೇ ಫೋಟೋ. ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು 40 ಕಡೆ ಇಟ್ಬಿಟ್ರೆ ನಡೆದಿದೆಯೋ ಸುಳ್ಳು? ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್? ಇವತ್ತು ಇರುವಂತ ಇಷ್ಟು ಟೆಕ್ನಾಲಜಿಲಿ ಏನ್ ಕಂಡುಹಿಡಿಯಕ್ಕಾಗಲ್ಲ? ಹೆಸರುಗಳು ಕಂಡುಹಿಡ್ಬೋದು, ಅಡ್ರೆಸ್ ಕಂಡುಹಿಡ್ಬೋದು, ಅಪ್ಪ ಅಮ್ಮನ ಹೆಸರು ಕಂಡುಹಿಡ್ಬೋದು, ಎಲ್ಲ ಕಂಡುಹಿಡ್ಬೋದು. ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್? ಎಲೆಕ್ಷನ್ ಕಮಿಷನ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫ್ರಾಡ್. ರಾಹುಲ್ ಗಾಂಧಿ ಅವರು ಸಿಸಿಟಿವಿ ಕೊಡಬೇಕು ಅಂತ ಹೇಳಿ ಕ್ವಶನ್ ಈ ಕಡೆ ಸರಿ ಮುಖ್ಯ ಚುನಾವಣಾ ಆಯುಕ್ತ ಅವರಿಗೆ ಸಿಸಿಟಿವಿ ಫುಟೇಜ್ ಕೊಡಬೇಕು ಅಂತ. ಹೌದು, ಸಂವಿಧಾನದಲ್ಲಿ ಗೌಪ್ಯ ಮತದಾನ ಅಂತ ಇದೆ. ಅದೇಂಗೆ ಅದನ್ನ ಸಿಸಿಟಿವಿ ಅಂದ್ರೆ ತನ್ನ ಓಟು ತಾನು ಯಾರಿಗ ಆಗ್ತಾ ಅನ್ನೋದು ಮಾಹಿತಿ ಬೇಕಲ್ಲ. ತನ್ನ ಓಟು ಯಾರಿಗಾಗ್ತಾ ಅಂತ ಅಲ್ಲಿ ತೋರಿಸ್ತಾರಲ್ವಾ. ಇಲ್ಲಿ ಬಟನ್ ಅದುಮಿದ್ರೆ ಇಲ್ಲಿ ಬಟನ್ ಅದುಮ್ತಿಲ್ಲಿ ಅಲ್ಲಿ ಹೋದ ತಕ್ಷಣ ಇನ್ನೊಂದು ಬಿಜೆಪಿಗೆ ಹೋದ್ರೆ ಓಟು. ಸೊ ಲೆಟ್ ಇಟ್ ಶೋ ಇಟ್. ತಪ್ಪೇನಿದೆ? ನೀವು ಯಾರು ಓಟ್ ಹಾಕಿದ್ರೆ ಅವ್ನ ಜೋಬಲ್ಲಿ ಇಟ್ಕೊಳಕ್ಕೆ ಏನು? ಇಟ್ ಇಸ್ ಸೀಕ್ರೆಟ್ ಬ್ಯಾಲೆಟ್. ಐ ಅಗ್ರಿ ವಿತ್ ಯು. ಸೀಕ್ರೆಟ್ ಬ್ಯಾಲೆಟ್. ಈಗ ನಿಮ್ಗೆ ಒಂದು ರೆಫರೆನ್ಸ್ ಇದೆ, ನೀವು ಡಾಟಾಗೆ ಹೋಗಿ ನಿಮ್ ಮೀಡಿಯಾವ್ರು ಏನ್ ಮಾಡೋದು, ನನಗೆ ಓಟ್ ನಾನು ಒಂದ್ ಕಡೆ ಹಾಕಿದ್ದೀನಿ, ನನ್ನ ಹೆಂಡತಿ ಒಂದು ಬೂತ್ ಅಲ್ಲಿ ಹಾಕಿದ್ರು, ನಾನೊಂದು ಬೂತ್ ಅಲ್ಲಿ ಹಾಕ್ತೇನೆ. ಒಂದ್ ನಿಮಿಷ ನಾನೊಂದು ಬೂತ್ ಅಲ್ಲಿ ಹಾಕ್ದೆ, ನನ್ನ ಹೆಂಡತಿ ಇನ್ನೊಂದು ಪಕ್ಕದ ಇದ್ರಲ್ಲಿ ಎತ್ಕೊಂಡು ಓಟ್ ಹಾಕ್ತಿದ್ರು. ನಿಮ್ ಮೀಡಿಯಾವ್ರು ಏನ್ ಮಾಡಿದ್ರು, ಬನ್ನಿ ಒಂದು ಫೋಟೋ ಹಿಡಿದೆ ಅಂದ್ಬಿಟ್ಟು ಕರೆದ್ಬಿಟ್ರು ನಮ್ಮಿಬ್ರು. ನಾವಿಬ್ರು ನಿಂತ್ಕೊಂಡು ಹಿಂಗ್ ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನ ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿಲೆಲ್ಲ ನಿಮ್ದು ಬಂದ್ಬಿಡ್ತು, ನೀವು ಪೋಸ್ಟ್ ಮಾಡಿದ್ರಿ. ಕೊನೆಗೆ ನನ್ನ ಓಟ್ನೆ ತೆಗೆದಾಕ್ಬಿಟ್ರು ಗೊತ್ತಾ ನಿಮ್ಗೆ?
My vote was been deleted from the voter list. 80,000 vote ಗೆದ್ದೆ ಆಗ ಆ ಎಲೆಕ್ಷನ್. ದಟ್ ಇಸ್ ಡಿಫರೆಂಟ್ ಕ್ವಶನ್. ದಿಸ್ ಇಸ್ ದಿ ಪ್ರಾಬ್ಲಮ್. ನಿಮ್ಮಂತವರಿಂದ ಬೇಕಾದ ಸಮಸ್ಯೆ ಬಂದ ಏನು ಒಂದು ವೋಟ್ ಹಂಗೆ ಕೊಡ್ಲೇ ಬಿಡಿ. ಅವನ್ ಏನ್ ವೋಟ್ ಹಾಕೋನೆ ಚೀಟಿ ಕೊಡಕ್ಕೆ ಏನಿದೆ? ನಾವು ಕೇಳ್ತಾ ಇದೀವಿ, ನಾವು ವೋಟ್ ಹಾಕೋದು ತೋರ್ಸೋದ್ ಬೇಡ. ಅವನ ಹಕ್ಕಿಗೆ ಯಾರು ಹೋದ್ರು, ಎಷ್ಟು ಹೋದ್ರು, ಏನು ಹೋದ್ರು ಅಂತ. ಇದರಲ್ಲಿ ಮಹಾರಾಷ್ಟ್ರಲ್ಲಿ ವಿತಿನ್ 1 hour ಎಷ್ಟು ಲಕ್ಷ ವೋಟಿಂಗ್ ನಡೆದಿದೆ. ವೋಟ್ ಯಾರು ಹಾಕೋದ್ರು ಅನ್ನೋದು ಬೇಕಲ್ಲ ದಾಖಲೆ. ಈಸ್ ಇಟ್ ಪಾಸಿಬಲ್ ಅಷ್ಟು ಲಕ್ಷ ವೋಟು ಮಹಾರಾಷ್ಟ್ರಲ್ಲಿ ಆ ಟೈಮಲ್ಲಿ ಹಾಕಕ್ಕೆ? ದಿಸ್ ಇಸ್ ದಿ ಕ್ವಶನ್ ಬಿಫೋರ್ ದಿಸ್ ಕಂಟ್ರಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ನಲ್ಲಿ ಭಾಷಣ ಮಾಡುವಾಗ ಮಹದೇವಪುರದ ಪ್ರಸ್ತಾಪ ಮಾಡಿದ್ರು. ನಮ್ಮ ಸರ್ಕಾರದ ಮೂಲಕ ಮಹದೇವಪುರದಲ್ಲಿ ಆಗಿರೋದನ್ನ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ನೀವು ಇದನ್ನ ತನಿಖೆ ಮಾಡಬೇಕು ಅನ್ನೋಂತ ಮನಸ್ಥಿತಿಯಲ್ಲಿ ಇದ್ದೀರಾ ಅಥವಾ ಬರೀ ಅದ ಆರೋಪಕ್ಕೆ ಅಷ್ಟೇ ಸೀಮಿತ? ಈ ತನಿಖೆ ಮಾಡಿರೋದಕ್ಕೆ ನಮ್ಮ ಕಾರ್ಯಕರ್ತರ ಸರ್ಕಾರ ಏನ್ ಮಾಡಬೇಕಾಗಿಲ್ಲ. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ. The officers on the election issue, electoral roll is being controlled by the Election Commission of Karnataka. Though ನಮ್ಮ ಸರ್ಕಾರದ ಆಫೀಸರ್ಸ್ ಇರೋದು, ಅಲ್ಟಿಮೇಟ್ಲಿ ದಿ ರೈಟ್ಸ್ ಬಿಲಾಂಗ್ಸ್ ಟು ದೆಮ್. ಅದಕ್ಕೆ ನಾವೇ ಪೊಲಿಟಿಕಲ್ ಪಾರ್ಟಿಯಾಗಿ ನಾವೇ ತನಿಖೆ ಮಾಡಿ, ನಾವೇ ಇದನ್ನ ಪ್ರೆಸೆಂಟ್ ಮಾಡಿ, ನಾವೇ ಜಾಗೃತಿ ಮಾಡಿ, ಮನೆಗೆ ಹೋಗಿ, ನಿಮ್ಮ ಮಾಧ್ಯಮದವರು ಹೋಗಿ, ಮಾಧ್ಯಮದವರು ಇದನ್ನ ಕಂಡಿಡಿದು, ನೀವು ಆಗ ಇದನ್ನ ಕೆಲವರು ಮಾಧ್ಯಮದವರು ಇದು ನಿಜಾಂಶ ಅಂತ ಹೊರಗಡೆ ತಂದಿದ್ದೀರಿ. ಸೊ ನಮ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆಲ್ಸೋ ಹ್ಯಾವ್ ಎವ್ರಿ ರೈಟ್ ಟು ಡೂ ಅವರ್ ಓನ್ ಇನ್ವೆಸ್ಟಿಗೇಷನ್ ಅಂಡ್ ಸಬ್ಮಿಟ್ ಟು ದಿ ಎಲೆಕ್ಷನ್ ಕಮಿಷನ್. ದಟ್ ಇಸ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಡನ್ ಇನ್ ಕರ್ನಾಟಕ. ಎಲ್ಲ ಮಾಡಿದ್ವಿ. ನಿಮ್ಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ ಅಷ್ಟೇ. 224 ಕ್ಷೇತ್ರದ ಹೇಳ್ಬೇಕಾಗಿಲ್ಲ. ನಿಮ್ಮ ಮಾಹಿತಿ ಇದ್ರು ಕೊಡಿ. ಮಾಹಿತಿ ಇದ್ರೆ ಕೊಡಿ. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ನಿಮ್ದಾಯ್ತು, ಬೇರೆ ಹೇಳಿ. ಥ್ಯಾಂಕ್ ಯು. ವಿಲ್ ಮೀಟ್ ಲೇಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.